ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗುಣಮಟ್ಟವಲ್ಲದ ಆಹಾರ ಸೇವನೆಯಿಂದ ಮನುಷ್ಯನ ಆಯುಷ್ ಕಡಿಮೆ, ಕಳಸ್. ಸದೃಢ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಹಿರಿದು, ರಾಜಾ ಅಮರೇಶ್ವರ್ ನಾಯಕ್. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆ, ಬಿಗಿ ಬಂದೋಬಸ್ತ್. ವಿಶ್ವಕರ್ಮ ಜಯಂತಿಯ ಪೂರ್ವಭಾವಿ ಸಭೆ. ನಗರಸಭೆ ಸ್ವಚ್ಛತಾ ವಿಭಾಗದ ಸಿಬ್ಬಂದಿಗಳಿಂದ ಸ್ವಯಂ ಪ್ರೇರಿತ ಸ್ವಚ್ಛತಾ ಅಭಿಯಾನ. ಕುಸಿತವಾದ ವಿದ್ಯುತ್ ಉತ್ಪಾದನೆ, RTPS 5 ಘಟಕ, ಜಲಾಧಾರಿತ ಘಟಕಗಳ ನಿಲುಗಡೆ, ಪೂರೈಕೆ ಬಿಕ್ಕಟ್ಟು. ವಾರ್ತೆಗಳ ವಿವರ. ಆಧುನಿಕ ಬೆಳೆದಂತೆಲ್ಲ ಆಹಾರದ ಪದ್ಧತಿ ಬೆಳೆಯುತ್ತಿದೆ. ಆದರೆ ಉತ್ತಮ ಗುಣಮಟ್ಟವಲ್ಲದ ಆಹಾರ ಸೇವನೆ ಬಳಕೆ ಹೆಚ್ಚಾಗುತ್ತಿದ್ದು ನಮ್ಮ ಆಯುಷ್ ಕಡಿಮೆಯಾಗುತ್ತಿದೆ. ಬೆಳೆಗೆ ರಸಗೊಬ್ಬರ ಹಾಗೂ ಕ್ರಿಮಿನಾಶಕ ಹೆಚ್ಚು ಉಪಯೋಗಿಸುತ್ತಿರುವುದರಿಂದ ಆಹಾರ ಮತ್ತು ಭೂಮಿ ಸತ್ವ ಕಳೆದುಕೊಳ್ಳುತ್ತಿದೆ. ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿದೆ ಎಂದು ಉಪನ್ಯಾಸಕ ಬಸವರಾಜ್ ಕಳಸ್ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಸಂಚಾಯಿ ಎಜುಕೇಷನ್ ಸೊಸೈಟಿ ಆಹಾರ ಸುರಕ್ಷಾ ತರಬೇತಿ ಮತ್ತು ಸರ್ಟಿಫಿಕೇಟ್ ಸಂಯುಕ್ತ ಆಶ್ರಯದಲ್ಲಿ ಆಹಾರ ಸುರಕ್ಷಾ ಪ್ರಶಿಕ್ಷಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆಹಾರದ ಪದ್ಧತಿಯಿಂದ ಅನಾರೋಗ್ಯದ ಪರಿಣಾಮ ಎದುರಿಸುತ್ತಿದ್ದೇವೆ. ವಿಷಯುಕ್ತ ಆಹಾರವನ್ನು ಬೆಳೆಯುತ್ತಿದ್ದು ಅದನ್ನು ಮಾರಾಟ ಮಾಡಿ ತಿನ್ನುತ್ತಿದ್ದೇವೆ. ಆಹಾರದ ಗುಣಮಟ್ಟದ ಕಡಿಮೆಯಿಂದ ಅಪೌಷ್ಟಿಕತೆ ಉಂಟಾಗುತ್ತಿದೆ. ಬೆಳೆಗಳಿಗೆ ಮಿತಿಯಿಲ್ಲದೆ ರಾಸಾಯನಿಕ ರಸಗೊಬ್ಬರ, ಕ್ರಿಮಿನಾಶಕ ಸಿಂಪಡಣೆ ಮಾಡುತ್ತಿದ್ದೇವೆ. ಇಳುವರಿ ಹೆಚ್ಚುವರಿ ಮಾಡಿಕೊಳ್ಳಲು ಕ್ರಿಮಿನಾಶಕ ಬಳಕೆ ಮಾಡುತ್ತಿರುವುದರಿಂದ ಭೂಮಿಯ ಸಾಂದ್ರತೆ ಕಡಿಮೆಯಾಗಿ ಸತ್ವ ಕಳೆದುಕೊಳ್ಳುತ್ತಿದೆ ಎಂದರು. ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ರೀತಿಯ ಎಣ್ಣೆ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಪೆಟ್ರೋಲ್ ಉತ್ಪಾದನೆ ಮಾಡಿದ ಬಳಿಕ ಹೊರಬರುವ ಬಿಳಿಯ ಎಣ್ಣೆಯಲ್ಲಿ ರಾಸಾಯನಿಕ ಪದಾರ್ಥಗಳ ಬಳಕೆ ಮಾಡುತ್ತಿದ್ದು ಅದನ್ನೇ ನಾವು ಸೇವಿಸುತ್ತಿದ್ದೇವೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು. ಗಾಣದ ಮೂಲಕ ತಯಾರಿಸಿದ ಶೇಂಗಾ ಎಣ್ಣೆ, ಕುಸುಬು ಎಣ್ಣೆ, ಸೂರ್ಯಕಾಂತಿ ಎಣ್ಣೆಯನ್ನು ಬಿಟ್ಟು ಕೆಮಿಕಲ್ ಮಿಶ್ರಿತ ಎಣ್ಣೆ ಬಳಕೆ ಮಾಡುತ್ತಿದ್ದೇವೆ. ಇದರಿಂದ ಚಿಕ್ಕ ವಯಸ್ಸಿನಲ್ಲಿ ದೃಷ್ಟಿದೋಷ, ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತಿದೆ ಎಂದರು. ದೇಶದಲ್ಲಿ 80% ಜನ ವಿಷಯುಕ್ತ ಆಹಾರ ಸೇವಿಸುತ್ತಿದ್ದಾರೆ. ಮಗು ಹುಟ್ಟುವಾಗಲೇ ಅಪೌಷ್ಟಿಕತೆಯಿಂದ ಬಳಲುತ್ತಿದೆ. ಗರ್ಭಿಣಿ ಮಹಿಳೆಯರು ಆಹಾರದ ಪದ್ಧತಿಯಿಂದ ಮಗುವಿನ ಮೇಲೆ ಪರಿಣಾಮ ಬೀರುತ್ತಿದೆ. ಕುಡಿಯುವ ನೀರು ಮಲಿನವಾಗುತ್ತಿದೆ. ರಾಸಾಯನಿಕ ರಸಗೊಬ್ಬರ, ಕ್ರಿಮಿನಾಶಕ ನೀರಿನಲ್ಲಿ ಕಲಬೆರಕೆಯಾಗುತ್ತಿದೆ.
ಕಾರ್ಖಾನೆಗಳ ವಿಷಯುಕ್ತ ನೀರು ಹಳ್ಳ ನದಿ ಸೇರಿ ಅದೇ ನೀರನ್ನು ಸರಬರಾಜು ಮಾಡುತ್ತಿರುವ ನೀರು ಸೇವಿಸುತ್ತಿದ್ದೇವೆ ಎಂದು ತಿಳಿಸಿದರು. ಹವಾಮಾನ ವಾತಾವರಣ ಮಲಿನವಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಓಡಾಟದಿಂದ ಹೊಗೆ ಗಾಳಿಯಲ್ಲಿ ಸೇರುತ್ತಿದೆ. ಉಸಿರಾಡುವ ಗಾಳಿ ಮಲಿನದಿಂದ ನಮ್ಮ ಆಯುಷ್ ಕಡಿಮೆಯಾಗುತ್ತಿದೆ. ಮನುಷ್ಯನ ಆಯುಷು ತಾತ ಮುತ್ತಾತನ ಕಾಲದಲ್ಲಿ 100ಕ್ಕೂ ಹೆಚ್ಚು ವರ್ಷ ಬದುಕುತ್ತಿದ್ದರು. ಆದರೆ ಇದೀಗ 50ರಿಂದ 60 ವರ್ಷ ಮಾನವ ಆಯುಷು ಆಗಿದೆ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ ಎಂದರು. ಕಲಬೆರಕೆ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯ ಹದಗೆಡುತ್ತಿದೆ. ಆಹಾರ ಶೈಲಿ ಬದಲಾಗಿದೆ. ನಮ್ಮ ಜೀವನ ವೇಗವಾಗಿ ಓಡುತ್ತಿದೆ. ಆರೋಗ್ಯದ ಕಾಳಜಿ ಮಾಡುತ್ತಿಲ್ಲ. ಹಣ ಗಳಿಕೆ ಮಾಡಲು ಫಾಸ್ಟ್ ಆಗಿ ಯಾವುದಾದರೂ ತಿಂದುಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಸಮಯಕ್ಕೆ ಸರಿಯಾದ ಆಹಾರ ಇಲ್ಲದೆ ಇರುವುದರಿಂದ ಸಕ್ಕರೆ ಕಾಯಿಲೆ, ಹೃದಯ ರೋಗ, ಹಾರ್ಟ್ ಅಟ್ಯಾಕ್, ಡಯಾಬಿಟಿಸ್ ಅನೇಕ ಕಾಯಿಲೆ ಚಿಕ್ಕ ವಯಸ್ಸಿರುವಾಗಲೇ ಬರುತ್ತಿವೆ ಎಂದರು. ನಾವು ಆಹಾರವನ್ನು ರಕ್ಷಣೆ ಮಾಡಿದರೆ ಆಹಾರ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಗುಣಮಟ್ಟದ ಆಹಾರ ಬೆಳೆಯಬೇಕು. ಗುಣಮಟ್ಟದ ಆಹಾರ ಸೇವೆ ಮಾಡಬೇಕು. ಜನರು ಜಾಗೃತರಾಗಬೇಕು ಎಂದು ತಿಳಿಸಿದರು. ಸಂಸ್ಕೃತಿ, ನಮ್ಮ ಊಟದ ಶೈಲಿ ಎಷ್ಟರ ಮಟ್ಟಿಗೆ ಅಧಂಪತನ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ನಮಗೆ ಈಗಿನ ಜನರಲ್ಲಿ ಮೂಲತಃ ಪೇಷನ್ಸ್ ಇಲ್ಲ. ಏನಂದರೆ ವಿ ಆರ್ ಸ್ಟ್ರಗ್ಲಿಂಗ್ ಫಾರ್ ಮನಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಇವತ್ತು ಬದುಕಿದ್ರೆ ಸಾಕು, ನಾಳೆ ನೋಡೋಣ ಅಂತಕ್ಕಂಥ ಪರಿಸ್ಥಿತಿ. ದಿನ ದಿನ ಓಡೋದು ಹೊಟ್ಟೆ ಕೆಲಸ ಮಾಡೋದು ಮನೆಗೆ ಅಡಿಗೆ ಮಾಡ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ. ಗಂಡ ಒಂದು ಕಡೆ ಡ್ಯೂಟಿ, ಮಕ್ಕಳು ಒಂದು ಕಡೆ ಸ್ಕೂಲಿಗೆ ಹೋಗ್ತಾರೆ, ಹೆಂಡತಿ ಒಂದು ಕಡೆ ಡ್ಯೂಟಿ, ರಾತ್ರಿ ಎಲ್ಲ ಬರ್ತಾರೆ. ಯಾರಿಗೂ ಸಮಯ ಇಲ್ಲ, ಯಾರಿಗೂ ಪೇಷನ್ಸ್ ಕೂಡ ಇರೋಂಗಿಲ್ಲ. ನೀನು ಅಡಿಗೆ ಮಾಡೋದ್ರೆ ಬಂತು ನೋಡಿ, ದಿನ ರಾತ್ರಿ ಕುರುಕ್ಷೇತ್ರ ಸ್ಟಾರ್ಟ್ ಆಗ್ತದೆ. ನಾನು ಹೊರಗೆ ದುಡಿಬೇಕು, ಮನೇಲಿ ದುಡಿಬೇಕಂತ ಹೆಂಡತಿ ಜಗಳ ಆಡ್ತಾಳೆ. ಹೀಗಾಗಿ ಏನು ಮಾಡ್ತಾರೆ, ಆರ್ಡ್ರ್ ಮಾಡ್ತಾರೆ. ಅದು ಬಂದಿದೆಯಲ್ಲ ನಾನ್ಸೆನ್ಸ್, ಯಾವುದದು ಜೊಮ್ಯಾಟೊ. ಇಟ್ ಇಸ್ ದ ಸ್ಲೈಟ್ ಕಿಲ್ಲರ್. ಹೌದಾ? ನಾನು ಅದಕ್ಕೆ ಹೇಳ್ತೀನಿ, ನಾನು ಯಾರು ಕಂಪ್ನಿ ಪರವಾಗಿ ನಾನು ಮಾತಾಡೋಕ್ಕೆ ಬಂದಿಲ್ಲ. ನಾನು ಇರೋದು ವಾಸ್ತವಿಕತೆ, ನಾನು ಸತ್ಯವನ್ನು ಹೇಳಕ್ಕೆ ಬಂದಿದ್ದೀನಿ. ಆ ಜೊಮ್ಯಾಟೋಗೆ ಫೋನ್ ಮಾಡ್ತಾರೆ. ಜೊಮ್ಯಾಟೋದವ್ರು ಏನು ಮಾಡ್ತಾರೆ, ಬರೀ ಇದೇ ಫಾಸ್ಟ್ ಫುಡ್. ಇಲ್ಲ, ಇಬ್ಬರು ಎಲ್ಲ ಗಂಡ ಹೆಂಡತಿ ಮಕ್ಕಳು ಹೋಗ್ತಾರೆ, ಎಲ್ಲೋ ಬೀದಿಯಲ್ಲಿ ನಿಂತಿರ್ತಕ್ಕಂಥ ಅದು ಯಾವುದ್ಯಾವುದು ತಿಂತಾರೆ ಫಾಸ್ಟ್ ಫುಡ್. ಬೇಗ ಬೇಗ ಆಗಬೇಕಲ್ಲ, ಟೈಮ್ ಇಲ್ಲಲ್ಲ. ಬೇಗ ಹಿಂಗೆ ಫ್ರೈಡ್ ರೈಸ್ ತಿನ್ನೋದು, ಎಗ್ ರೈಸ್ ತಿನ್ನೋದು, ಹಂಗೆ ಮಾಡೋದು, ತಿಂದುಬಿಡೋದು, ಅಲ್ಲೇ ತಿನ್ನೋದು, ಅಲ್ಲೇ ಹೋಗ್ಬಿಡೋದು, ಮುಗಿಸು. ಫಾಸ್ಟ್ ಫುಡ್ ತಿಂದು ಫಾಸ್ಟಾಗಿ ಹೋಗ್ಬಿಡೋದು ಇಲ್ಲಿಂದ. ಇದೊಂದೇ ಗೊತ್ತು ನಮಗೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಒಂದು ಒಲೆ ಹಚ್ಚಿ, ಕಟ್ಟಿಗೆ ಹುರಿದು, ಹಂಚಿಟ್ಟು, ರೊಟ್ಟಿ ತಟ್ಟಿ, ಅದರಲ್ಲಿ ಒಳ್ಳೆ ಗಟ್ಟಿ ಬೇಳೆ, ಅದು ತುಪ್ಪ, ಅನ್ನ, ಹಾಲು, ಮೊಸರು ಇದೆಲ್ಲ ತಿನ್ನಬಾರ್ದು. ಈಗ ವಿಷ. ಈಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ನೀವು ಆರ್ ಕಾರ್ಡಿಯಕ್ ಪೇಷಂಟ್, ಹೌದಾ, ಯು ಡೋಂಟ್ ಈಟ್ ಫ್ಯಾಟಿ ಫುಡ್ಸ್ ಲೈಕ್ ಬಟರ್, ನೋ ಡೋಂಟ್ ಯೂಸ್ ಮಿಲ್ಕ್, ನೋ ಎಲ್ಲವೂ ನೋ. ಅರೆ ತಿನ್ಬೇಕ್ರಿ. ಒಳ್ಳೆ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇವೆಲ್ಲ ಊಟ ಮಾಡೋದ್ರಿಂದ ಎಲುಬಿನ ಸಾಂದ್ರತೆ, ಅದರಲ್ಲಿ ಒಂದು ಬಲಿಷ್ಠತೆ, ಒಂದು ಪೌಷ್ಟಿಕತೆ, ಒಂದು ಜೆಲ್, ಅದರಲ್ಲಿ ಒಂದು ರೀತಿಯ ಜಿಗಟುತನ ಉಂಟಾಗಿ ನಮಗೆ ಆರ್ಥೈಟಿಸ್ ಪ್ರಾಬ್ಲಮೇ ಬರೋದಿಲ್ಲ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಬರೋದಿಲ್ಲ. ಬ್ರೈನಿಗೆ ತುಪ್ಪ ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. 2 ರಿಂದ 4 ಚಮಚ ತುಪ್ಪ ತಿನ್ನಿರಿ, ಏನಾಗಲ್ಲ. ಹಾರ್ಟ್ ಅಟ್ಯಾಕ್ ಬರೋದೇ ಇಲ್ಲ. ಬಂದರೂ ಸತ್ರು ಪರವಾಗಿಲ್ಲ, ತುಪ್ಪ ತಿಂದು ಸಾಯೋಣ. ಅದ್ರ ಬಗ್ಗೆ ಎದುರೋರ್ಗೆ ಯಾಕೆ ಏನ್ರಿ? ದಿನ ಅಲ್ರಿ, ಡಾಕ್ಟ್ರ್ ಏನು ಹೇಳ್ತಾರೆ, ತುಪ್ಪ ತಿನ್ಬೇಡ್ರಿ, ಬಂದು ನಮ್ಮ ಹಾಸ್ಪಿಟ್ಲಾಗ ಬೆಡ್ ಮೇಲೆ ಮಲ್ಕೊಡ್ರಿ, ನಾವು ಡ್ರಿಪ್ ಹಾಕ್ತೀವಿ, ಇದು ಕುಡೀರಿ, ತುಪ್ಪ ಬೇಡ. ಇಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಹೀಗಾಗಿ ಸಣ್ಣ ಮಕ್ಕಳಲ್ಲಿ ಹಾರ್ಟ್ ಟ್ರಬಲ್ ಸ್ಟಾರ್ಟ್ ಆಗಿದೆ. ಬಿ ಪಿ ಮಕ್ಕಳಲ್ಲಿ ಬಿ ಪಿ ನೋಡ್ರಿ. ಅಪ್ಪ ಅಮ್ಮ ಏನಾದರೂ ಓದಂದ್ರೆ ಬಂತು ಬಿ ಪಿ ಎದ್ದೇಳ್ತದೆ, ಫೋನ್ ಬಿಡೋಂದ್ರೆ ಬಂತು ಬಿ ಪಿ ಎದ್ದೇಳ್ತದೆ. ಹೌದಾ? ಹೊರಗಡೆ ಹೋಗಿ ಏನಾದರೂ ಒಂದು ಅಂಗಡಿಗೆ ಹೋಗಿ ಏನಾದರೂ ಒಂದು ತೊಗೊಂಡು ಬಾರಂದ್ರೆ ಬಿ ಪಿ ಬರ್ತದೆ. ದಿಸ್ ಆರ್ ಆಲ್ ದ ಬಿ ಪಿ, ಡಯಾಬಿಟಿಕ್. ಇವೆಲ್ಲ ಡಯಾಬಿಟಿಕ್ ಅಂತಕ್ಕಂಥದ್ದು ಇರ್ರೆಸ್ಪೆಕ್ಟ್ ಆಫ್ ದ ಏಜ್. ನಾವು ಇಟ್ ಈಸ್ ಅಟ್ಯಾಕಿಂಗ್. ಇದು ವಯಸ್ಸಿನ ನೋಡ್ತಾ ಇಲ್ಲ ಇವಾಗ. ಯಾಕಂದರೆ ಫುಡ್ ಕಲ್ಚರ್ ಹಂಗೆ ಆಗಿಬಿಟ್ಟಿದೆ ಇವತ್ತು. ಆ ಕಾಲಕ್ಕೆ ಹೆಂಗಿತ್ತು, 50 ವರ್ಷ ಆದಮೇಲೆ ಬಿ ಪಿ ಬರೋದು, ಶುಗರ್ ಬರೋದು. ಅದು ಈಗ ಗೊತ್ತಲ್ಲ, ರಂಜಾನ್ ಇದ್ದಂಗೆ ಒಂದು ಬಂದರೆ ಒಂದು ಫ್ರೀ. ಬಿ ಪಿ ಬಂದರೆ ಶುಗರ್ ಫ್ರೀ, ಶುಗರ್ ಬಂದರೆ ಬಿ ಪಿ ಫ್ರೀ. ಏಕ್ ಫ್ರೀ ಏನ ಹಂಗಿತ್ತದ ಕಾಲ. ಈಗ ಹಂಗಲ್ಲ. ಇರ್ರೆಸ್ಪೆಕ್ಟ್ ಆಫ್ ದ ಏಜ್ ಎಲ್ಲವೂ ಬರ್ತಾ ಇದೆ. ಇದಕ್ಕೆ ಯಾಕಂದರೆ ನಾವು ಅನುಸರಣೆ ಮಾಡ್ತಕ್ಕಂಥ ಒಂದು ಆಹಾರ ಪದ್ಧತಿ ದೋಷಯುಕ್ತವಾಗಿದೆ. ವಿಷಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ತಂದೆ ತಾಯಿಗಳು ಸೇವನೆ ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳಿಗೂ ಅದನ್ನೇ ಕೊಡ್ತಾ ಇದ್ದಾರೆ. ಹೀಗಾಗಿ ಮಕ್ಕಳಲ್ಲಿ ಆ ಪೇಷನ್ಸ್ ಇಲ್ಲ. ಯಾಕಂದರೆ ಫುಡ್ ಕಲ್ಚರ್ ನೋಡಿರಿ, ನಮ್ಮ ಸಹನೆಗೂ ಈ ಒಳಗಡೆ ಬ್ರೈನ್ನಲ್ಲಿ ಕೂಲ್ನೆಸ್ಸಿಗೂ ಆಹಾರಕ್ಕೂ ಸಂಬಂಧ ಇದೆ. ನಾವು ಊಟ ಮಾಡ್ತಕ್ಕಂಥ ಆಹಾರ ಸಾತ್ವಿಕವಾಗಿದ್ದಾಗ, ಅತ್ಯಂತ ಪೌಷ್ಟಿಕಾಂಶಗಳಿಂದ ಕೂಡಿದಾಗ ಈ ಒಳಗಡೆ ಇರತಕ್ಕಂಥ ಬ್ರೈನು ಸಕಾರಾತ್ಮಕವಾಗಿ ಆಕ್ಟಿವೇಟ್ ಆಗ್ತದೆ. ಈ ಸಂದರ್ಭದಲ್ಲಿ ಆಹಾರ ಸುರಕ್ಷಾ ನೋಡಲ್ ಅಧಿಕಾರಿ ವೆಂಕಟೇಶ್, ಜಿಲ್ಲಾ ನೋಡಲ್ ಅಧಿಕಾರಿ ಅಮೃತಾ ಸಿಂಗ್, ಹರೀಶ್, ಪವಾನ್ ಸೇರಿದಂತೆ ಅನೇಕರಿದ್ದರು.
ಸಮಾಜದಲ್ಲಿ ಗುರುವಿಗೆ ವಿಶೇಷ ಸ್ಥಾನವಿದ್ದು ಸದೃಢ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪರಿಶ್ರಮ ಅಗತ್ಯವಿದೆ ಎಂದು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ಹೇಳಿದರು. ಅವರಿಂದು ಕಲಾ ಸಂಕುಲ ಸಂಸ್ಥೆಯಿಂದ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಶಿಕ್ಷಣ ಜ್ಞಾನ ಪಡೆಯಲು ಶಿಕ್ಷಕರೇ ಕಾರಣವಾಗಿದ್ದಾರೆ. ವ್ಯವಸ್ಥೆ ಸುಧಾರಣೆ, ಮಾನವೀಯತೆ ಗುಣಗಳನ್ನು ಬೆಳೆಸಲು ಶಿಕ್ಷಕರ ಕೊಡುಗೆ ಅಪಾರವಿದೆ. ಶ್ರಮ ವಹಿಸಿ ಕಾರ್ಯನಿರ್ವಹಿಸುವ ಶಿಕ್ಷಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯವೆಂದರು. ಗುರುಗಳ ಆಶೀರ್ವಾದದಿಂದ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಧ್ಯವಿದ್ದು ಪ್ರತಿಯೊಬ್ಬರು ಗುರುವಿನ ಗೌರವಿಸುವುದು ಅಗತ್ಯವಾಗಿದೆ ಎಂದರು. ಕಾಂಗ್ರೆಸ್ ಮುಖಂಡ ಎ ವಸಂತಕುಮಾರ್ ಮಾತನಾಡಿ, ಅಕ್ಷರ ಜ್ಞಾನಕ್ಕೆ ಗುರುಗಳ ಕೊಡುಗೆ ಅಪಾರವಿದೆ. ಶಿಕ್ಷಕರಿಂದ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯವಿದೆ. ಅದೆಷ್ಟೋ ಶಿಕ್ಷಕರು ಪ್ರತಿಯೊಬ್ಬರ ಜೀವನಕ್ಕೆ ದಾರಿಯಾಗಿದ್ದಾರೆ. ಶಿಕ್ಷಕರ ದಿನಾಚರಣೆಯ ಮೂಲಕ ಶಿಕ್ಷಕರನ್ನು ಗೌರವಿಸುವುದು ಸಮಾಜದ ಹೊಣೆಗಾರಿಕೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಆಯ್ದ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಡಾ ಶರಣಬಸವ ಪಾಟೀಲ್, ನಟಿ ಡಾ ಮಾಲತಿ ಗೌಡ, ಫಾತಿಮಾ ಫೌಂಡೇಶನ್ ಅಧ್ಯಕ್ಷೆ ಡಾ ಫಾತಿಮಾ ಹುಸೇನ್, ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಎಚ್.ವೈ. ಸರಸ್ವತಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ರೇಖಾ ಬಡಿಗೇರ್ ವಹಿಸಿದ್ದರು. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ತೃತೀಯ ಲಿಂಗ 420 ಹುದ್ದೆಗಳ ನೇಮಕಾತಿಗೆ ನಗರದಲ್ಲಿ ವಿವಿಧ ಕೇಂದ್ರಗಳಲ್ಲಿ ಇಂದು ಲಿಖಿತ ಪರೀಕ್ಷೆಗಳು ನಡೆದವು. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ತೃತೀಯ ಲಿಂಗ 420 ಹುದ್ದೆಗಳ ನೇಮಕಾತಿಗೆ ನಗರದಲ್ಲಿ ವಿವಿಧ ಕೇಂದ್ರಗಳಲ್ಲಿ ಇಂದು ಲಿಖಿತ ಪರೀಕ್ಷೆಗಳು ನಡೆದವು. ನಗರದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ 11 ರಿಂದ 12:30 ಲಿಖಿತ ಪರೀಕ್ಷೆಗಳು ನಡೆದವು. ಪರೀಕ್ಷಾ ಕೇಂದ್ರಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಯಾವುದೇ ನಕಲು ಮಾಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಜಾಹೀರಾತು. ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನುಮೋದನೆ ಮೇರೆಗೆ ತಕ್ಷಣ ಜವಾಬ್ದಾರಿ ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸಂಸದರು, ಶಾಸಕರು, ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಬೂತ್ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಎಲ್ಲಾ ಜನಾಂಗವನ್ನು ಸಂಘಟಿಸಿ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಶ್ರಮಿಸಬೇಕೆಂದು ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, KTB Jewel Palace, Gold, Diamond, Silver, Trust of more than 100 years. Buy any gold jewellery at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಹಿಂದೆ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್.
ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಕಾಳಿಕಾ ದೇವಿಗೆ ಪೂಜೆ ಮತ್ತು ವಿಶ್ವಕರ್ಮ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ಸರಳ ರೀತಿಯಲ್ಲಿ ಆಚರಿಸಲು ತೀರ್ಮಾನಿಸಲಾಯಿತು. ಇಂದು ಸಿಂಧನೂರಿನ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವ ಆಚರಿಸಲು ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳಾದ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಕಾಳಿಕಾದೇವಿಗೆ ಪೂಜೆ ಮತ್ತು ವಿಶ್ವಕರ್ಮ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ಸರಳ ರೀತಿಯಲ್ಲಿ ಆಚರಿಸಲು ತೀರ್ಮಾನಿಸಲಾಯಿತು. ಸಮಾಜದಲ್ಲಿ ಸಾಲ ತೆಗೆದುಕೊಂಡವರು ಮರುಪಾವತಿ ಮಾಡಿಕೊಳ್ಳಲಾಯಿತು. ಇನ್ನು ಪಾವತಿ ಮಾಡುವವರು ಆದಷ್ಟು ಶೀಘ್ರವಾಗಿ ತಲುಪಿಸುವಂತೆ ಸೂಚಿಸಲಾಯಿತು. ಪ್ರತಿ ಹೋಬಳಿ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಿ ಪ್ರತಿಯೊಬ್ಬರು ಸಮಾಜದ ಕಾರ್ಯಗಳಲ್ಲಿ ಭಾಗವಹಿಸಬೇಕೆಂದು ತಿಳಿಸಲಾಯಿತು. ಶ್ರೀ ಕಾಳಿಕಾದೇವಿ ದೇವಸ್ಥಾನ ಜೀರ್ಣೋದ್ಧಾರ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮೌನೇಶ್ ತಿಡಿಗೋಳ ಅಧ್ಯಕ್ಷರು, ಶಂಕರಪ್ಪ ಸಾಹುಕಾರ್ ನಿಡಿಗೋಳ ಹಿರಿಯ ಮುಖಂಡರು, ತಿರುಮಲ ಆಚಾರಿ ಉಪಾಧ್ಯಕ್ಷರು, ಅಂಬಣ್ಣ ಪತ್ತಾರ್ ಗೋರೆಬಾಳ್ ಉಪಾಧ್ಯಕ್ಷರು, ಧರ್ಮಣ್ಣ ಗುಂಜಳ್ಳಿ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿ ಚನ್ನಪ್ಪ ಕೆ ಹೊಸಹಳ್ಳಿ, ಖಜಾಂಚಿ ಗಣೇಶ್ ಪತ್ತಾರ್ ಸುಕಲಪೇಟೆ, ಮಂಜುನಾಥ್ ಕೊಟ್ನೇಕಲ್ ಅಧ್ಯಕ್ಷರು, ಶ್ರೀ ಕಾಳಿಕಾದೇವಿ ದೇವಸ್ಥಾನ ಟ್ರಸ್ಟ್ ಕಾರ್ಯದರ್ಶಿ ಬಸವರಾಜ್ ಕಮತಗಿ, ಬಸವರಾಜ್ ಪತ್ತಾರ್ LIC, ಮುತ್ತಣ್ಣ ಪತ್ತಾರ್ ಸಂಘಟನಾ ಕಾರ್ಯದರ್ಶಿ, ಮಂಜುನಾಥ್ ಉಪ್ರದೊಡ್ಡಿ, ಜೀವಣ್ಣ ನಾಗನಕಲ್ಲು, ನರಸಪ್ಪ ಪೂಜಾರಿ, ಶಶಿಕಾಂತ್ ಮುದ್ಗಲ್, ರಾಜು ಬಳಗನವರು, ಪ್ರಕಾಶ್ ಮಳ್ಳೂರು, ಷಣ್ಮುಖಪ್ಪ ಪತ್ತಾರ್, ರವಿ ಪತ್ತಾರ್, ಅಶೋಕ್ ಬಡಿಗೇರ್, ಮೌನೇಶ್ ಪೇಂಟರ್, ಉಂಚಳ ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ನಗರಸಭೆ ಸ್ವಚ್ಛತಾ ವಿಭಾಗದ ಹೊರಗುತ್ತಿಗೆ ನೌಕರರು ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸಿರುವ ಸ್ವಚ್ಛತಾ ಅಭಿಯಾನ 3ನೇ ವಾರಕ್ಕೆ ಕಾಲಿಟ್ಟಿದೆ. ನಗರದ ಗಾಲಿನ್ ನಗರದಲ್ಲಿ ಸಿಬ್ಬಂದಿಗಳು ಬಡಾವಣೆಯಲ್ಲಿ ಸಂಗ್ರಹವಾಗಿದ್ದ ತ್ಯಾಜ್ಯವನ್ನು ವಿಲೇವಾರಿ ನಡೆಸಿದರು. ನಗರಸಭೆ ಸ್ವಚ್ಛತಾ ಸಿಬ್ಬಂದಿಗಳು ನಗರಸಭೆ ಸದಸ್ಯರ ಸಹಕಾರದೊಂದಿಗೆ ವಾಹನಗಳ ನೆರವಿನಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ನಗರದಲ್ಲಿ ನಿತ್ಯವೂ ಉತ್ಪತ್ತಿಯಾಗುತ್ತಿರುವ ಕಸ ಹೆಚ್ಚಳವಾಗುತ್ತಿದ್ದು ನಿರೀಕ್ಷತೆ ವಿಲೇವಾರಿಯಾಗದೆ ಸಮಸ್ಯೆಯಾಗಿರುವುದರಿಂದ ಸಿಬ್ಬಂದಿಗಳೇ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತವಾಗಿದ್ದು ಕಲ್ಲಿದ್ದಲು ಆಧಾರಿತ ಘಟಕಗಳು ಸೇರಿದಂತೆ ಇತರೆ ಮೂಲಗಳಿಂದ ಉತ್ಪಾದನೆ ಇಳಿಕೆಯಾಗುತ್ತಿದೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತವಾಗಿದ್ದು ಕಲ್ಲಿದ್ದಲು ಆಧಾರಿತ ಘಟಕಗಳು ಸೇರಿದಂತೆ ಇತರೆ ಮೂಲಗಳಿಂದ ಉತ್ಪಾದನೆ ಇಳಿಕೆಯಾಗುತ್ತಿದೆ. ರಾಯಚೂರು ಶಾಖೋತ್ಪನ್ನ ಕೇಂದ್ರದ 5 ಘಟಕಗಳು ಸ್ಥಗಿತಗೊಂಡಿದ್ದು ಉಳಿದ 3 ಘಟಕಗಳಲ್ಲಿಯೂ ಉತ್ಪಾದನೆ ಇಳಿಕೆಯಾಗಿದೆ. 1720 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ RTPS ವಿದ್ಯುತ್ ಕೇಂದ್ರದಲ್ಲಿ 160 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗುತ್ತಿದೆ. ಇನ್ನು YTPS, BTPS ವಿದ್ಯುತ್ ಘಟಕಗಳು ಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆಯಲ್ಲಿ ತೊಡಗಿವೆ. ಈ ಮಧ್ಯೆ ಮಳೆ ಕುಸಿತವಾದ ಪರಿಣಾಮ ಜಲಧಾರಿತ ಘಟಕಗಳು ಉತ್ಪಾದನೆ ನಿಲ್ಲಿಸಿವೆ. ರಾಜ್ಯದಲ್ಲಿ 10,000 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆಯಿದ್ದು ಉತ್ಪಾದನೆ ಮಾತ್ರ 2,750 ಮೆಗಾವ್ಯಾಟ್ ಆಗುತ್ತಿದೆ. ಕೇಂದ್ರ ಗ್ರಿಡ್ ಹಾಗೂ ಸೋಲಾರ್ ಮೂಲದಿಂದ ಲಭ್ಯವಾಗುವ ವಿದ್ಯುತ್ ಲಭ್ಯವಾಗುತ್ತಿದೆ. ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಸಾಧ್ಯವಾಗದೇ ಇರುವುದರಿಂದ ಪೂರೈಕೆಯನ್ನು ಸರಿದೂಗಿಸಲು ಸಮಸ್ಯೆ ಎದುರಾಗಿದೆ. ಕಲ್ಲಿದ್ದಲು ಕೊರತೆ, ತಾಂತ್ರಿಕ ಸಮಸ್ಯೆಯಿಂದ ಹೊರಬಾರದ ಕಲ್ಲಿದ್ದಲು ಘಟಕಗಳು ನಿರಂತರ ವಿದ್ಯುತ್ ಉತ್ಪಾದನೆ ಸಮಸ್ಯೆ ಸುಳಿಗೆ ಸಿಲುಕುವಂತಾಗಿದೆ. ಸರ್ಕಾರ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಜಾರಿಗೊಳಿಸಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗದೇ ಇರುವುದರಿಂದ ದುರಸ್ತಿ, ತಾಂತ್ರಿಕ ಸಮಸ್ಯೆ ಹೆಸರಿನಲ್ಲಿ ವಿದ್ಯುತ್ ಕಡಿತ ನಡೆಯುತ್ತಲೇ ಇದೆ. ಶಾಖೋತ್ಪನ್ನ ಘಟಕಗಳ ನಿರ್ವಹಣೆಯಲ್ಲಿ ಆಗುತ್ತಿರುವ ವಿಳಂಬದಿಂದಾಗಿ ಉತ್ಪಾದನೆಯಲ್ಲಿ ಇಳಿಕೆಯಾಗುತ್ತಿದೆ. ಸೋಲಾರ್, ಪವನ್ ಸೇರಿದಂತೆ ಇತರೆ ಮೂಲಗಳಿಂದ ಉತ್ಪಾದನೆಯಿಂದ ಬೇಡಿಕೆ ಸಮತೋಲನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಮಧ್ಯೆ ವಿದ್ಯುತ್ ಖರೀದಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದೆ. UPCL, ಜಿಂದಾಲ್ ಸೇರಿದಂತೆ ಇತರೆ ಖಾಸಗಿ ಕಂಪನಿಗಳಿಂದ ಖರೀದಿ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಅಲ್ಲಲ್ಲಿ ಚದುರಿದ ಮಳೆಯಾಗುತ್ತಿದೆ. ಜಲಾಶಯಗಳು ಸಂಗ್ರಹ ಕುಸಿಯುತ್ತಿದೆ. ಮಳೆಯಾದರೆ ಮಾತ್ರ ವಿದ್ಯುತ್ ಬೇಡಿಕೆ ಇಳಿಕೆ ಸಾಧ್ಯವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟವಲ್ಲದ ಆಹಾರ ಸೇವನೆಯಿಂದ ಮನುಷ್ಯನ ಆಯುಷ್ ಕಡಿಮೆ, ಕಳಸ್. ಸದೃಢ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ
ಪೊಲೀಸ್ ಕಾನಿಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆ, ಬಿಗಿ ಬಂದೋಬಸ್ತ್. ವಿಶ್ವಕರ್ಮ ಜಯಂತಿಯ ಪೂರ್ವಭಾವಿ ಸಭೆ. ನಗರಸಭೆ ಸ್ವಚ್ಛತಾ ವಿಭಾಗದ ಸಿಬ್ಬಂದಿಗಳಿಂದ ಸ್ವಯಂ ಪ್ರೇರಿತ ಸ್ವಚ್ಛತಾ ಅಭಿಯಾನ. ಕುಸಿತವಾದ ವಿದ್ಯುತ್ ಉತ್ಪಾದನೆ, ಆರ್ಟಿಪಿಎಸ್ 5 ಘಟಕ, ಜಲಾಧಾರಿತ ಘಟಕಗಳ ನಿಲುಗಡೆ, ಪೂರೈಕೆ ಬಿಕ್ಕಟ್ಟು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು.